ನಮಸ್ತೆ ಬಾಬಾ. ಬಾ ವಿಷ್ಣು. ನೀನು ಸಮಾಧಾನವಾಗಿಲ್ಲ, ಯಾವುದೋ ಆತಂಕದಲ್ಲಿದ್ದೀಯ. ಹಾಗಂತ ನಿನ್ನ ಮುಖ ಹೇಳ್ತಾ ಇದೆ. ಹೌದು ಬಾಬಾ. ನಿನ್ನ ಕೊರಳಲ್ಲಿ ನಾನು ಕೊಟ್ಟಿರೋ ತಾಯಿತ ಇರೋವರೆಗೂ ಯಾವುದೇ ಭಯ ಇಲ್ಲ ಅಂತ ಹೇಳಿದಿನಲ್ಲ. ಬಾಬಾ, ನನ್ನ ಭಯ ಅದಲ್ಲ. ನಮ್ಮ ರುದ್ರ ಬರೀಕ್ ಬಂದಿದ್ದಾನೆ. ರುದ್ರ ರುದ್ರ ಬರೀಕ್ ಬಂದಿದ್ದಾನೆ. ಏನ್ ಹೇಳ್ತಾ ಇದ್ಯಾ ವಿಷ್ಣು? ಹೌದು ಬಾಬಾ, ಅವನು ನಮ್ಮ ಮನೆಗೆ ಬಂದಾಗ ಈಗ ನಿಮಗಾದಷ್ಟೇ ಆತಂಕ ಆಶ್ಚರ್ಯ ನನಗೂ ಆಯ್ತು. ಯಾವಾಗ ನಿಮ್ಮ ಮನೆಗೆ ಬಂದ ಅವನು? ಸರಿಯಾಗಿ ಅವನ ವರ್ಷದ ತಿಥಿ ದಿನ. ನಾವೆಲ್ಲ ಅವತ್ತು ಅವನ ಫೋಟೋಗೆ ಪೂಜೆ ಮಾಡಿ ಎಡೆ ಇಟ್ಟು ಧೂಪ ಹಾಕಿದ್ವಿ. ಎಲ್ಲ ಮುಗಿದ ಮೇಲೆ ಕಾಗೆಗೆ ಎಡೆ ಇಡೋಣ ಅಂತೇಳಿ ಹೊರಗಡೆ ಹೋದಾಗ ಅಲ್ಲಿ ರುದ್ರ ಅಲ್ಲಿ ಕಾಣಿಸ್ಕೊಂಡ. ಅದು ನಿಮ್ಮ ಭ್ರಮೆ ಇರಬೇಕು. ಅವನು ರುದ್ರ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ವಂಚಕ ಆಗಿರ್ಬೇಕು. ವಂಚಕ. ಬಾಬಾ, ನಾನು ಹಾಗೆ ಅಂದ್ಕೊಂಡಿದ್ದೆ. ಮನೆಯವರು ಕೂಡ ಯಾರೂ ನಂಬಿರಲಿಲ್ಲ. ಇವನೊಬ್ಬ ಮೋಸ್ಕಾರ, ಆಸ್ತಿ ಹೊಡೆಯೋದಕ್ಕೆ ಏನೋ ತಂತ್ರ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ನಮ್ಮಲ್ಲೇ ವಾದ ಕೂಡ ಆಯ್ತು. ಅವನು ನಾವು ಹೊರಗಡೆ ಹಾಕೋದಕ್ಕೆ ಕೂಡ ಪ್ರಯತ್ನ ಪಟ್ವಿ. ಆದರೆ ನಮ್ಮಮ್ಮ ಒಪ್ಲಿಲ್ಲ. ಇವನು ನನ್ನ ಮಗನೇ ಅಂತ ಹಠ ಮಾಡಿದ್ವಿ. ಪ್ರಪಂಚದಲ್ಲಿ ಯಾವ ಕಣ್ಣು ಬೇಕಾದ್ರೆ ಮೋಸ ಹೋಗ್ಬೋದು, ಆದ್ರೆ ತಾಯಿ ಕರಳು ಮೋಸ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ರುದ್ರ ಇರ್ಬೋದಾ? ಅಮ್ಮ ಅವನು ಬೆನ್ನ ಮೇಲಿರೋ ಗರುಡ ಮಚ್ಚೆಯನ್ನು ಯಾವಾಗ ತೋರಿಸಿದ್ಲೋ ಆಗ್ಲೇ ಮನೆಯವ್ರಿಗೆಲ್ರಿಗೂ ಇವನು ನಮ್ಮ ರುದ್ರ ಅಂತ ಖಚಿತ ಆಯ್ತು. ಇದು ಹೇಗೆ ಸಾಧ್ಯ? ಗುರುಗಳೇ, ಒಳಗಡೆ ಬರ್ಬಹುದಾ? ಇದು ನಿಮ್ಮನೆ, ಅಪ್ಪಣೆ ಕೇಳೋ ಅವಶ್ಯಕತೆ ಇಲ್ಲ. ಒಳಗಡೆ ಬನ್ನಿ. ಗುರುಗಳೇ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಕ್ಷಮಿಸುವಂತ ತಪ್ಪು ನೀವೇನ್ ಮಾಡಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ. ತಪ್ಪು ನಾವು ಮಾಡಿಲ್ಲ ಗುರುಗಳೇ, ನಮ್ಮ ರುದ್ರ ಚಿಕ್ಕಪ್ಪ ಮಾಡಿದಾರಲ್ಲ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ. ಅವರು ಮಾಡಿರೋ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳಬೇಕು? ಇಷ್ಟಕ್ಕೂ ಅವರು ಮತಿಭ್ರಮಣೆ ಆಗಿರೋ ವ್ಯಕ್ತಿ ಅಲ್ವಾ? ಅಂಥವರು ಯಾವ ಸಮಯದಲ್ಲಿ ಹೇಗಿರ್ತಾರೋ ಹೇಳಕ್ಕಾಗೋದಿಲ್ಲ. ನಡೆದ ಘಟನೆ ಬಗ್ಗೆ ನನಗೆ ಯಾವ ಕೋಪನೂ ಇಲ್ಲ. ಇದರ ಬಗ್ಗೆ ಯಾರು ಕ್ಷಮೆ ಕೇಳೋ ಅವಶ್ಯಕತೆನೂ ಇಲ್ಲ. ಕೇಳಿದಿರಾ ಅಂದ್ರೆ ಅದು ನಿಮ್ಮ ದೊಡ್ಡ ಗುಣ. ಅಮೃತ, ನಿನಗೊಂದು ವಿಷಯ ಹೇಳ್ಬೇಕಮ್ಮ. ಹೇಳಿ ಗುರುಗಳೇ. ನಾಳೆ ನಾನು ನನ್ನ ಹೆಂಡತಿಯಿಂದ ದೂರ ಆದ ದಿನ. ಇವತ್ತು ನಾನು ಈ ಮನೆನ ಬಿಟ್ಟು ಹೋಗ್ಲೇಬೇಕಮ್ಮ. ಹಾಗಂದ್ರೆ ಹೇಗೆ ಗುರುಗಳೇ? ಅರ್ಚನಾ ಅವ್ರಿಗೆ ಇನ್ನು ಚಿಕಿತ್ಸೆ ಮಾಡೋದು ಬಾಕಿ ಇದೆ ಅಲ್ವಾ? ಹೌದಮ್ಮ, ಒಂದೇ ಒಂದು ದಿವಸದ ಚಿಕಿತ್ಸೆ ಬಾಕಿ ಇದೆ. ಅದನ್ನ ನನ್ನ ಪರವಾಗಿ ನೀನೇ ಮಾಡಿ ಮುಗಿಸಮ್ಮ. ಗುರುಗಳೇ, ನಾನ್ ಚಿಕಿತ್ಸೆ ಮಾಡೋದಕ್ಕೂ ನೀವು ಚಿಕಿತ್ಸೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೌದಮ್ಮ, ಒಪ್ಕೋತೀನಿ. ಆದರೆ ನೀನ್ ಚಿಕಿತ್ಸೆ ಮಾಡಿದ್ರು, ನಾನ್ ಚಿಕಿತ್ಸೆ ಮಾಡಿದ್ರು
ಅದರ ಪ್ರಭಾವ ಒಂದೇ ಆಗತ್ತಮ್ಮ. ಗುರುಗಳೇ, ನೋಡಮ್ಮ, ಈ ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡ. ನಾನಿವತ್ತು ಇಲ್ಲಿಂದ ಹೋಗ್ಲೇಬೇಕಮ್ಮ. ಹೇಳಿದ್ನಲ್ಲ, ನಾಳೆ ನಾನು ನನ್ನ ಹೆಂಡತಿನ ಕಳ್ಕೊಂಡ ದಿನ. ಗುರುಗಳೇ, ನೀವು ನಿಮ್ಮ ಹೆಂಡತಿನ ಕಳ್ಕೊಂಡಿದ್ದೀರಾ? ಹೌದು ಅರ್ಜುನ್. ಹೇಗೆ ಗುರುಗಳೇ? ಅದು ಸತ್ತ ಮನುಷ್ಯ ಮತ್ತೆ ಬದುಕಿ ಬರೋದಕ್ಕೆ ಹೇಗೆ ಸಾಧ್ಯ? ಅದು ಎಷ್ಟೋ ದಿವಸಗಳು ಕಳೆದ ಮೇಲೆ. ಹೌದು, ರುದ್ರನ ಬೆನ್ನ ಮೇಲೆ ಗರುಡ ಮಚ್ಚೆ ಇದ್ದದ್ದು ನಿಜ. ಅವನು ನಮ್ಮ ರುದ್ರನೇ. ಆದ್ರೆ ಅವನು ಹೇಗ್ ಬದುಕ್ ಬರೋದಕ್ಕೆ ಸಾಧ್ಯ? ನನ್ನ ಧ್ಯಾನದ ಸಮಯ ಆಯಿತು. ನಾಗಮಣಿಯನ್ನು ಹಿಡೋದಕ್ಕೆ ಇದೇ ಸರಿಯಾದ ಸ್ಥಳ. ಜೈ ಮಹಾಕಾಲ. ಮಹಾಕಾಲ. ಜೈ ಮಹಾಕಾಲ.
ಇದೇ ನಡೆದಿರೋದು ವಿಷ್ಣು. ಅದಕ್ಕೆ ರುದ್ರ ಬದುಕಿ ಬಂದು ನಿಮ್ಮ ಮನೆ ಸೇರ್ಕೊಂಡಿರೋದು. ಅದಕ್ಕೆ ಆವತ್ತು ನಾಗಮಣಿಯನ್ನ ಅರ್ಜುನ ಮೇಲೆ ಇಟ್ರು, ಅದು ತನ್ನ ಪ್ರಭಾವ ಬೀರದೇ ಇದ್ದದ್ದು. ಗುರುಗಳೇ, ನಿಮ್ಮ ಹೆಂಡತಿನ ಹೇಗೆ ಕಳ್ಕೊಂಡ್ರಿ ಅಂತ ನಾವು ತಿಳ್ಕೊಬೋದಾ? ಗುರುಗಳೇ, ಈ ವಿಷಯ ಹೇಳೋದ್ರಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಈ ವಿಷಯನ ಹೇಳಬೇಡಿ. ಹೇಳಲೇಬೇಕು ಅನ್ನೋ ಯಾವ ಬಲವಂತನೂ ಇಲ್ಲ. ಅದು ಒಂದು ಘನಘೋರ ಕೃತ್ಯ. ನನ್ನ ಮನಸ್ಸನ್ನ ಕಲಕಿ ನನ್ನ ಜೀವನದಲ್ಲಿ ಅಶಾಂತಿಯ ಬಿರುಗಾಳಿಯನ್ನ ಎಪ್ಪಿಸಿದೆ. ಅದು ನನ್ನ ಮನಸ್ಸಿನಲ್ಲೇ ಇರಲಿ. ಅದನ್ನ ನಿಮಗೆ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಡೋಕೆ ನನಗಿಷ್ಟ ಇಲ್ಲ ಅರ್ಜುನ್, ಇಷ್ಟ ಇಲ್ಲ. ಸರಿ ಗುರುಗಳೇ, ನೀವು ಹೇಳ್ತಾ ಇಲ್ಲ ಅಂತಂದ್ರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರುತ್ತೆ, ಬಿಡಿ. ಹೌದಪ್ಪ, ಇನ್ನು ನಾನು ಹೊರಡೋದಕ್ಕೆ ನನಗೆ ಅನುಮತಿ ಕೊಡಿ. ಗುರುಗಳೇ, ಇಷ್ಟು ದಿನ ನಮ್ಮ ಜೊತೆಲಿದ್ದು ನನ್ನ ಸೇವೆ ಮಾಡಿದ್ದೀರಾ. ನಿಮ್ಮ ಋಣನ ಹೇಗೆ ತೀರ್ಸೋದು ನನಗಂತೂ ಗೊತ್ತಿಲ್ಲ. ನೀವು ಮಾಡಿರೋ ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡಲೇಬೇಕು. ಮಾಡಿರೋ ಸೇವೆಗೆ, ಉಪಕಾರಕ್ಕೆ ಪ್ರತ್ಯುಪಕಾರ ಬಯಸಬಾರ್ದು ಅರ್ಜುನ್. ಹಾಗೆ ಹೇಳೋದು ನಿಮ್ಮ ದೊಡ್ಡತನ. ಅದನ್ನ ಕೇಳಿ ಸುಮ್ಮನಿದ್ರೆ ಅದು ನಮ್ಮ ಸಣ್ಣತನ ಆಗುತ್ತೆ. ಗುರುಗಳೇ, ನೀವು ಮಾಡಿರೋ ಸೇವೆಗೆ ಏನೇ ಕೊಟ್ಟರೂ ಅದು ಅದಕ್ಕೆ ಸರಿಸಮ ಆಗೋದಿಲ್ಲ. ನಿಮ್ಮ ಮನಸ್ಸು ಈ ಮಾಲೆ ಮೇಲಿದೆ. ನಿಮಗೂ ಈ ಮಾಲೆಗೂ ಏನು ಸಂಬಂಧನೋ ನನಗಂತೂ ಗೊತ್ತಿಲ್ಲ. ಆದರೆ ಈ ಮಾಲೆ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಅನ್ನೋದಂತೂ ತಿಳಿದಿದೆ. ದಯವಿಟ್ಟು ಇದನ್ನು ತಗೊಳ್ಳಿ. ಬೇಡಪ್ಪ, ಬೇಡ. ಗುರುಗಳೇ, ಇದು ದೈವಿಕ ಶಕ್ತಿ ಇರೋ ಮಾಲೆ. ಇಂತಹ ಮಾಲೆ ನಿಮ್ಮಂಥ ದೈವಿಕ ಮನುಷ್ಯ ಹತ್ರ ಇರೋದೇ ಒಳ್ಳೆಯದು. ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಅಲ್ಲ ಬಾಬಾ,
ಸತ್ತ ರುದ್ರನೇ ಬದುಕು ಬಂದಿದ್ದಾನೆ ಅಂತಂದ್ಮೇಲೆ ನಮ್ಮ ಅರ್ಜುನ ಮೇಲೆ ಇಟ್ಟಾಗ ಆ ನಾಗಮಣಿ ತನ್ನ ಪ್ರಭಾವನ ಯಾಕೆ ಬೀರಲಿಲ್ಲ? ಒಂದು ಸಲ ನಾಗಮಣಿಯ ಶಕ್ತಿ ವಿನಿಮಯ ಆದಮೇಲೆ ಅದು ಒಂದು ಮಂಡಲದ ಕಾಲ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ಅದಕ್ಕೆ ಅದು ಅರ್ಜುನ್ ಮೇಲೆ ಯಾವುದೇ ಪ್ರಭಾವವನ್ನ ಬೀರಿಲ್ಲ. ಹಾಗಾದ್ರೆ ಬಾಬಾ, ಈ ನಾಗಮಣಿಯಿಂದ ನಾನು ನನ್ನ ಸತ್ತೋಗಿರೋ ಸ್ನೇಹಿತರನ್ನೆಲ್ಲ ಬದುಕಿಸ್ಕೋಬೋದಾ? ಅದಕ್ಕೆ ಹೇಳೋದು ವಿಷ್ಣು, ಮನುಷ್ಯನ ಆಸೆಗೆ ಕೊನೆ ಇಲ್ಲ. ರುದ್ರನ ವಿಷಯದಲ್ಲಿ ನಡೆದ ಹಾಗೆ ನಿನ್ನ ಸ್ನೇಹಿತರ ವಿಷಯದಲ್ಲಿ ನಡೆಯೋಕ್ಕಾಗಲ್ಲ. ಯಾಕೆಂದ್ರೆ ಅವರ ದೇಹಗಳೆಲ್ಲ ಸಂಸ್ಕಾರವಾಗಿ ಪಂಚಭೂತಗಳಲ್ಲಿ ಲೀನವಾಗಿವೆ. ಪ್ರಕೃತಿ ಯಾವಾಗಲೂ ನಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಆಕಾಶಕ್ಕೂ ನಾಗಮಣಿಗೂ ಸಂಪರ್ಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರುದ್ರನ ಅದೃಷ್ಟ ಚೆನ್ನಾಗಿತ್ತು, ಅವನ ದೇಹಕ್ಕಿನ್ನೂ ಸಂಸ್ಕಾರ ಆಗಿರ್ಲಿಲ್ವೇನೆ. ನಾಗಲೋಕದವನಾದ ನನಗೆ ಆ ನಾಗಿಣಿನ ಪತ್ತೆ ಮಾಡಕ್ಕಾಗಲಿಲ್ಲ. ಅಂಥದ್ರಲ್ಲಿ ನೀನು ಅವಳನ್ನ ಪತ್ತೆ ಮಾಡಿ ಅವಳಿಗೆ ಎದುರಾಗಿ ನಿಂತು ಹೋರಾಡಿದ್ಯಾ ಅಂದ್ರೆ ನೀನು ತುಂಬಾ ಅಸಾಮಾನ್ಯ. ನಿನ್ನಂತ ಅಸಾಮಾನ್ಯ ದೇಹ ನಾಯಿ ನರಿಗಳಿಗೆ ಆಹಾರ ಆಗಬಾರ್ದು ರುದ್ರ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಅವನ ಭೂಮಿಯ ಋಣ ಇನ್ನೂ ಮುಗಿದಿರಲಿಲ್ಲ. ಅದಕ್ಕೆ ಬದುಕು ಬಂದಿದ್ದಾನೆ. ಸತ್ತಿರೋ ನಿನ್ನ ಸ್ನೇಹಿತರ ಬಗ್ಗೆ ಯೋಚನೆ ಮಾಡಿ ನಿನ್ನ ನೆಮ್ಮದಿಯನ್ನ ಹಾಳು ಮಾಡಿಕೊಳ್ಳೋದು ನನಗಿಷ್ಟ ಇಲ್ಲ. ಬದುಕಿರೋ ನಿನ್ನ ಬಗ್ಗೆ ನೀನು ಯೋಚನೆ ಮಾಡಿ ಕ್ಷಣ ಕ್ಷಣಕ್ಕೂ ಎಚ್ಚರಿಕೆಯಿಂದ ಇರಬೇಕು. ರುದ್ರ ಹುಣ್ಣಿಮೆಯ ಯಮಗಂಡ ಕಾಲದಲ್ಲಿ ನಿನ್ನನ್ನು ನೀನು ಜೋಪಾನವಾಗಿ ಕಾಪಾಡ್ಕೋಬೇಕು. ಆ ಸಮಯದಲ್ಲಿ ನೀನು ಹುಷಾರಾಗಿರ್ಬೇಕು. ಇನ್ನು ರುದ್ರ ಹುಣ್ಣಿಮೆ ನನಗೆ ಬಹುಮುಖ್ಯ. ಆ ದಿನದಂದು ನನ್ನ ಆರಾಧ್ಯ ದೈವ ಕಾಲಭೈರವನನ್ನ ಪೂಜಿಸಿ ವಿಶಿಷ್ಟವಾದ ಶಕ್ತಿಯನ್ನ ಸಂಪಾದಿಸಿಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಆಗ ನಾಗಿಣಿಯ ಶಕ್ತಿ ಇನ್ನು ಮುಂದೆ ನಡೆಯೋದಿಲ್ಲ. ಒಮ್ಮೆಲೆ ನಾವು ನಾಗಿಣಿನ ಹಿಡಿದು ಕೊಲ್ಲೋಣ. ಅಲ್ಲಿಂದ ಮುಂದಕ್ಕೆ ಎಲ್ಲವೂ ಸುಗಮವಾಗುತ್ತೆ. ನೀವೆಲ್ಲರೂ ಸುಭಿಕ್ಷವಾಗಿರ್ತೀರಿ. ನನಗೆ ಸಾಕಷ್ಟು ಕಾರ್ಯಗಳಿವೆ. ನೀನು ಹೊರಡು. ಆಗಲಿ ಬಾಬಾ, ಬರ್ತೀನಿ. ಜೈ ಮಹಾಕಾಲ. ಜೈ ಮಹಾಕಾಲ.